ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಎಸ್ಎಸ್ ವಿರುದ್ಧ ಮುಂದುವರಿದಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ. ಸಂಘ ಪರಿವಾರದವರಿಗೆ ಸಂವಿಧಾನದ ಬಗ್ಗೆ ನಂಬಿಕೆ ಇಲ್ಲ, ಬಿಜೆಪಿಯಲ್ಲಿ ದಲಿತರನ್ನ ಆಳು ಮಕ್ಕಳಾಗಿ ಸಾಕ್ತಿದ್ದಾರೆ. ವಾಗ್ದಾಳಿ ನಡೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ವಿಪಕ್ಷದ ಮೇಲ್ಮನೆ ನಾಯಕರು ಏನ್ ಮಾಡಿದ್ರು ಪಾಪ, ಆ ಸ್ಥಾನಮಾನ ಪಡೆಯೋಕೆ ಅವರು ಏನ್ ಮಾಡಿದ್ರು ಹೇಳಿ. ತಲೆ ಮೇಲೆ ಬುಟ್ಟಿ ಇಟ್ಕೊಂಡ್ ಬಂದ್ರು, ಆ ಬುಟ್ಟಿಯಲ್ಲಿ ಏನಿತ್ತು? ಆರ್ಎಸ್ಎಸ್ ಚಡ್ಡಿಗಳೇ ಇದ್ವು. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ದಲಿತರಿಗೆ ಯಾಕೆ ಬೇಕು? ಆರ್ಎಸ್ಎಸ್ ಬೇಕಾಗಿಲ್ಲ, ಆರ್ಎಸ್ಎಸ್ ಸಮಾಜಕ್ಕೂ ಬೇಕಾಗಿಲ್ಲ, ದೇಶಕ್ಕೂ ಬೇಕಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆಂದ್ರೆ ಬಿಜೆಪಿಯವರೇ ಕೆಲವರು ಕೇಳಿದ್ರಲ್ಲ, ಆರ್ಎಸ್ಎಸ್ ಆಗ್ಲಿ ಅಥವಾ ಆರ್ಎಸ್ಎಸ್ ಬಗ್ಗೆ ಕ್ವೆಶ್ಚನ್ ಮಾಡೋದಾಗ್ಲಿ ದಲಿತರಿಗೆ ಯಾಕೆ ಬೇಕು ಅಂತ, ಅದೇ ವಿಚಾರ ಇಲ್ಲಿ ಪ್ರಸ್ತಾಪ ಆಗಿದೆ. ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಋಷಿ ಅಂಬೇಡ್ಕರ್, ಮಹರ್ಷಿ ನೆಹರು ಅವರು ಸೇರಿ ನಮ್ಮ ವೇದಗಳನ್ನು ಮುಗಿಸ್ತಾ ಇದ್ದಾರೆ, ಮನುಸ್ಮೃತಿ ಮುಗಿಸ್ತಾ ಇದ್ದಾರೆ, ಇದೇನೋ ಒಂದು ಸಂವಿಧಾನವನ್ನು ತರ್ತಾ ಇದ್ದಾರೆ, ಇದನ್ನ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳಿದ್ದು ಅವರ ಇತಿಹಾಸ. ಅದಕ್ಕೆ ಅವ್ರಿಗೆ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ, ಚತುರ್ವರ್ಣದಲ್ಲಿ ನಂಬಿಕೆ ಇದೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಯಾರೂ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು. ಬಿ ಜೆ ಪಿನಲ್ಲಿ ದಲಿತರು ಆಳು ಮಕ್ಕಳಾಗಿ ಸಾಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ವಾ, ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಏನು ಮಾಡಿದ್ರು ಪಾಪ ಆ ಸ್ಥಾನಮಾನ ಪಡಿಲಿಕ್ಕೆ? ನೆನಪಿದೆಯಾ? ಬುಟ್ಟಿನಲ್ಲಿ ಏನಿತ್ತು ಹೇಳಿ? RSS ಚಡ್ಡಿಗಳಿತ್ತು, ನೆನಪಿದೆಯಾ? ಅವ್ರಿಗೆ ಮಾಡಿದ್ದಾರೆ. ಸಬ್ಸರ್ವಿಯೆಂಟ್ ನೇಚರ್ ಇದೆ ಅಲ್ಲಿ. ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಟವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದಲ್ಲಿ ನಂಬಿಕೆ ಇಟ್ಟವರು. ಕ್ವೈಟ್ ನ್ಯಾಚುರಲಿ ಅವ್ರ ದಲಿತರಿಗೆ ಯಾಕೆ ಬೇಕು RSS ಅಂದರೆ ನಮಗೆ ಬೇಕಾಗಿಲ್ಲ. ಅದು ಹೋಮ್ ಮಿನಿಸ್ಟರ್ ಐ ಆಮ್ ಆಸ್ಕಿಂಗ್ ಕ್ವೆಶನ್ಸ್, ಕೊಡಿ. ನನಗೇನು RSS ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಈ ದೇಶಕ್ಕೂ ಇಲ್ಲ, ಸಮಾಜಕ್ಕೂ ಇಲ್ಲ.